ರೌಡಿ ಶೀಟರ್ ಬಿಕ್ಲಿ ಶಿವ ಕೊಲೆ ಪ್ರಕರಣದ ಉರುಳು ಭೈರತಿ ಬಸವರಾಜುಗೆ ಬಿಗಿಯಾಗಿದೆ. ನಿನ್ನೆ ಮಾಜಿ ಸಚಿವರು ಸಿಐಡಿ ಖೆಡ್ಡಾಗೆ ಬಿದ್ದಿದ್ದು ಗೊತ್ತೇ ಇದೆ. ಇವತ್ತು ಶಾಸಕರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಹಾಗಾದ್ರೆ ಭೈರತಿ ಪರ ವಕೀಲರ ವಾದ ಏನಾಗಿತ್ತು, ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದೇನು ನೋಡ್ಕೊಂಬ. ಬಸವರಾಜುಗೆ ಬಿಕ್ಲು ಉರುಳು. ಶಾಸಕರಿಗೆ ಜೈಲೋ ಕಸ್ಟಡಿಯೋ ನಾಳೆ ತೀರ್ಮಾನ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಶಾಸಕ ಭೈರತಿ ಲಾಕ್ ಆಗಿದ್ದಾರೆ. ನಿನ್ನೆ ರಾತ್ರಿ ಜೈಲಿನಲ್ಲಿ ನಿದ್ರೆ ಇಲ್ಲದ ಜಾಗರಣೆ ಆಗಿದೆ. ಮಧ್ಯವರ್ತಿಯೇ ವಿಚಾರಣೆ ಪ್ರಶ್ನೆಗಳು ತಲೆಬಿಸಿ ತಂದಿವೆ. ಇನ್ನು ಇವತ್ತು ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು ಭೈರತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ನ್ಯಾಯಾಲಯ ಸೂಚಿಸಿದೆ. ಅಧಿಕಾರಿಗಳು ಬಂಧನ ಪ್ರಕ್ರಿಯೆಯನ್ನ ನಿನ್ನೆ ರಾತ್ರಿಯೇ ಮುಗಿಸಿದ್ದಾರೆ. ಹೀಗಾಗಿ 24 ಗಂಟೆಯೊಳಗೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಇರುವುದರಿಂದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರುವ ಭೈರತಿ 9 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ ಸಿಐಡಿ ಟೀಮ್. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ವಶದಲ್ಲಿರುವಂತಹ ಶಾಸಕ ಭೈರತಿ ಬಸವರಾಜ್ಗೆ ಹೃದಯ ಸಮಸ್ಯೆ ಪತ್ತೆಯಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನ ನ್ಯಾಯಾಲಯವು ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆಗೆ ಒಳಪಡಿಸುವುದಕ್ಕೆ ಸಿಐಡಿಗೆ ನಿರ್ದೇಶನವನ್ನು ನೀಡಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಸುದೀರ್ಘ ಅಜ್ಞಾತ ಸ್ಥಳದಲ್ಲಿ ಪರಾರಿಯಾಗಿದ್ದ ಭೈರತಿ ಈಗ ಕಾನೂನಾತ್ಮಕವಾಗಿ ಬಂಧನಕ್ಕೆ ಸಿಲುಕಿದ್ದಾರೆ ಹಾಗೂ ಬಂಧನವಾಗ್ತಾ ಇದ್ದ ಹಾಗೆ ಜಾಮೀನು ಅರ್ಜಿ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಇನ್ನು ನಿನ್ನೆಯಿಂದಲೇ ಒಂದಷ್ಟು ವಿಚಾರಣೆ ನಡೆಸಿರುವ ಅಧಿಕಾರಿಗಳು ಇಂದು ಮಧ್ಯಾಹ್ನದ ವೇಳೆ ಮೆಡಿಕಲ್ ಚೆಕಪ್ ಮಾಡಿಸಲಾಗಿತ್ತು. ನಂತರ 42ನೇ ಎಸಿಜೆಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಭೈರತಿ ಪರ ವಕೀಲರು ಈಗಾಗಲೇ ಅವರ ಹೇಳಿಕೆ ಏನು ಕೊಡಬೇಕು ಅದನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕಸ್ಟಡಿಗೆ ಕೊಡಬೇಡಿ ಅಂತ ಮನವಿಯನ್ನ ಮಾಡಿದ್ರು. ಈ ವೇಳೆ ಆರೋಪಿ ಶಾಸಕರಾಗಿದ್ದು ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ. ದೂರುದಾರರಿಗೆ ಜೀವ ಬೆದರಿಕೆ ಹಾಕಿ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇದೆ ಅಂತ ಪ್ರತಿವಾದ ಮಾಡಿದ ಸರ್ಕಾರದ ಪರ ವಕೀಲರು ಆರೋಪಿ ಕಸ್ಟಡಿಗೆ ಅಗತ್ಯವಿದೆ ಅಂತ ಮನವಿಯನ್ನ ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಪರೀಕ್ಷೆ ವೇಳೆ ಇಸಿಜಿ ರಿಪೋರ್ಟ್ನಲ್ಲಿ ಸ್ವಲ್ಪ ಮಟ್ಟಿನ ಹೃದಯ ಸಂಬಂಧಿ ನೋವು ಇದ್ದ ಹಿನ್ನೆಲೆ ಜಯದೇವಕ್ಕೆ ರೆಫರ್ ಮಾಡಲಾಗಿತ್ತು. ಈ ಹಿನ್ನೆಲೆ ಜಯದೇವದಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವುದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ನನ್ನ ಮಗನ ಸಾವಿಗೆ ಭೈರತಿಯೇ ಕಾರಣ. ಭೈರತಿ ಬಂಧನವಾಗ್ತಾ ಇದ್ದ ಹಾಗೆ ಬಿಕ್ಲು ಶಿವ ತಾಯಿ ಮಾತನಾಡಿ ತನ್ನ ಮಗನ ಸಾವಿಗೆ ಭೈರತಿ ಕೂಡ ಕಾರಣ, ಅವರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿಕೊಂಡಿದ್ದಾರೆ. ಹೇಳಿದ್ದಾನೆ ಭೈರತಿ ಬಸವರಾಜ್ ಈ ತರ ಎಲ್ಲ ಮಾಡ್ತಾ ಇರೋದು, ಸಾಲ ದುಡ್ಡು ಬಂದ ಆ ದುಡ್ಡು ಇಟ್ಕೊಂಡು ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಇನ್ನು ವೈದ್ಯಕೀಯ ವರದಿಯ ಆಧಾರದ ಮೇಲೆ ಆರೋಪಿಗೆ ಜೈಲು ಶಿಕ್ಷೆ ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಕಸ್ಟಡಿ ಮುಂದುವರೆಸುವ ಬಗ್ಗೆ ನಾಳೆ ತೀರ್ಮಾನವಾಗಲಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೌಡಿ ಶೀಟರ್ ಬಿಕ್ಲಿ ಶಿವ ಕೊಲೆ ಪ್ರಕರಣದ ಉರುಳು ಭೈರತಿ ಬಸವರಾಜುಗೆ ಬಿಗಿಯಾಗಿದೆ. ನಿನ್ನೆ ಮಾಜಿ ಸಚಿವರು ಸಿಐಡಿ ಖೆಡ್ಡಾಗೆ ಬಿದ್ದಿದ್ದು ಗೊತ್ತೇ ಇದೆ. ಇವತ್ತು ಶಾಸಕರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಹಾಗಾದ್ರೆ ಭೈರತಿ ಪರ ವಕೀಲರ ವಾದ ಏನಾಗಿತ್ತು, ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದೇನು ನೋಡ್ಕೊಂಬ. ಬಸವರಾಜುಗೆ ಬಿಕ್ಲು ಉರುಳು. ಶಾಸಕರಿಗೆ ಜೈಲೋ ಕಸ್ಟಡಿಯೋ ನಾಳೆ ತೀರ್ಮಾನ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಶಾಸಕ ಭೈರತಿ ಲಾಕ್ ಆಗಿದ್ದಾರೆ. ನಿನ್ನೆ ರಾತ್ರಿ ಜೈಲಿನಲ್ಲಿ ನಿದ್ರೆ ಇಲ್ಲದ ಜಾಗರಣೆ ಆಗಿದೆ. ಮಧ್ಯವರ್ತಿಯೇ ವಿಚಾರಣೆ ಪ್ರಶ್ನೆಗಳು ತಲೆಬಿಸಿ ತಂದಿವೆ. ಇನ್ನು ಇವತ್ತು ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು ಭೈರತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ನ್ಯಾಯಾಲಯ ಸೂಚಿಸಿದೆ. ಅಧಿಕಾರಿಗಳು ಬಂಧನ ಪ್ರಕ್ರಿಯೆಯನ್ನ ನಿನ್ನೆ ರಾತ್ರಿಯೇ ಮುಗಿಸಿದ್ದಾರೆ. ಹೀಗಾಗಿ 24 ಗಂಟೆಯೊಳಗೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಇರುವುದರಿಂದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರುವ ಭೈರತಿ 9 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ ಸಿಐಡಿ ಟೀಮ್.
ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ವಶದಲ್ಲಿರುವಂತಹ ಶಾಸಕ ಬೈರತಿ ಬಸವರಾಜ್ಗೆ ಹೃದಯ ಸಮಸ್ಯೆ ಪತ್ತೆಯಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನ ನ್ಯಾಯಾಲಯವು ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆಗೆ ಒಳಪಡಿಸುವುದಕ್ಕೆ ಸಿಐಡಿಗೆ ನಿರ್ದೇಶನವನ್ನ ನೀಡಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಸುದೀರ್ಘ ಅಜ್ಞಾತ ಸ್ಥಳದಲ್ಲಿ ಪರಾರಿಯಾಗಿದ್ದ ಬೈರತಿ ಈಗ ಕಾನೂನಾತ್ಮಕವಾಗಿ ಬಂಧನಕ್ಕೆ ಸಿಲುಕಿದ್ದಾರೆ ಹಾಗೂ ಬಂಧನವಾಗ್ತಾ ಇದ್ದ ಹಾಗೆ ಜಾಮೀನು ಅರ್ಜಿ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಇನ್ನು ನಿನ್ನೆಯಿಂದಲೇ ಒಂದಷ್ಟು ವಿಚಾರಣೆ ನಡೆಸಿರುವ ಅಧಿಕಾರಿಗಳು ಇಂದು ಮಧ್ಯಾಹ್ನದ ವೇಳೆ ಮೆಡಿಕಲ್ ಚೆಕಪ್ ಮಾಡಿಸಲಾಗಿತ್ತು. ನಂತರ 42ನೇ ಎಸಿಜೆಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಬೈರತಿ ಪರ ವಕೀಲರು ಈಗಾಗಲೇ ಅವರ ಹೇಳಿಕೆ ಏನು ಕೊಡಬೇಕು ಅದನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕಸ್ಟಡಿಗೆ ಕೊಡಬೇಡಿ ಅಂತ ಮನವಿಯನ್ನ ಮಾಡಿದ್ರು. ಈ ವೇಳೆ ಆರೋಪಿ ಶಾಸಕರಾಗಿದ್ದು ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ, ದೂರುದಾರರಿಗೆ ಜೀವ ಬೆದರಿಕೆ ಹಾಕಿ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇದೆ ಅಂತ ಪ್ರತಿವಾದ ಮಾಡಿದ ಸರ್ಕಾರದ ಪರ ವಕೀಲರು ಆರೋಪಿ ಕಸ್ಟಡಿಗೆ ಅಗತ್ಯವಿದೆ ಅಂತ ಮನವಿಯನ್ನ ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಪರೀಕ್ಷೆ ವೇಳೆ ಇಸಿಜಿ ರಿಪೋರ್ಟ್ನಲ್ಲಿ ಸ್ವಲ್ಪ ಮಟ್ಟಿನ ಹೃದಯ ಸಂಬಂಧಿ ನೋವು ಇದ್ದ ಹಿನ್ನೆಲೆ ಜಯದೇವಕ್ಕೆ ರೆಫರ್ ಮಾಡಲಾಗಿತ್ತು. ಈ ಹಿನ್ನೆಲೆ ಜಯದೇವದಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವುದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ನನ್ನ ಮಗನ ಸಾವಿಗೆ ಬೈರತಿಯೇ ಕಾರಣ. ಬೈರತಿ ಬಂಧನವಾಗ್ತಾ ಇದ್ದ ಹಾಗೆ ಬಿಕ್ಲು ಶಿವ ತಾಯಿ ಮಾತನಾಡಿ ತನ್ನ ಮಗನ ಸಾವಿಗೆ ಬೈರತಿ ಕೂಡ ಕಾರಣ, ಅವರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿಕೊಂಡಿದ್ದಾರೆ. ನಮ್ಮ ಹತ್ರ ಹೇಳಿದ್ದಾನೆ ಬೈರತಿ ಬಸವರಾಜ್ ಈ ತರ ಎಲ್ಲ ಮಾಡ್ತಾ ಇರೋದು. ಸಾಲ ದುಡ್ಡು ಬಂದ ಆ ದುಡ್ಡು ಇಟ್ಕೊಂಡು ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಇನ್ನು ವೈದ್ಯಕೀಯ ವರದಿಯ ಆಧಾರದ ಮೇಲೆ ಆರೋಪಿಗೆ ಜೈಲು ಶಿಕ್ಷೆ ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಕಸ್ಟಡಿ ಮುಂದುವರೆಸುವ ಬಗ್ಗೆ ನಾಳೆ ತೀರ್ಮಾನವಾಗಲಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೌಡಿ ಶೀಟರ್ ಬಿಕ್ಲಿ ಶಿವ ಕೊಲೆ ಪ್ರಕರಣದ ಉರುಳು ಬೈರತಿ ಬಸವರಾಜುಗೆ ಬಿಗಿಯಾಗಿದೆ. ನಿನ್ನೆ ಮಾಜಿ ಸಚಿವರು ಸಿಐಡಿ ಖೆಡ್ಡಾಗೆ ಬಿದ್ದಿದ್ದು ಗೊತ್ತೇ ಇದೆ. ಇವತ್ತು ಶಾಸಕರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಹಾಗಾದ್ರೆ ಬೈರತಿ ಪರ ವಕೀಲರ ವಾದ ಏನಾಗಿತ್ತು, ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದೇನು ನೋಡ್ಕೊಂಬ. ಬಸವರಾಜುಗೆ ಬಿಕ್ಲು ಉರುಳು. ಶಾಸಕರಿಗೆ ಜೈಲೋ ಕಸ್ಟಡಿಯೋ ನಾಳೆ ತೀರ್ಮಾನ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಶಾಸಕ ಬೈರತಿ ಲಾಕ್ ಆಗಿದ್ದಾರೆ. ನಿನ್ನೆ ರಾತ್ರಿ ಜೈಲಿನಲ್ಲಿ ನಿದ್ರೆ ಇಲ್ಲದ ಜಾಗರಣೆ ಆಗಿದೆ. ಮಧ್ಯವರ್ತಿಯೇ ವಿಚಾರಣೆ, ಪ್ರಶ್ನೆಗಳು ತಲೆಬಿಸಿ ತಂದಿವೆ. ಇನ್ನು ಇವತ್ತು ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು ಬೈರತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ನ್ಯಾಯಾಲಯ ಸೂಚಿಸಿದೆ. ಅಧಿಕಾರಿಗಳು ಬಂಧನ ಪ್ರಕ್ರಿಯೆಯನ್ನ ನಿನ್ನೆ ರಾತ್ರಿಯೇ ಮುಗಿಸಿದ್ದಾರೆ. ಹೀಗಾಗಿ 24 ಗಂಟೆಯೊಳಗೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಇರುವುದರಿಂದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರುವ ಬೈರತಿ 9 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ ಸಿಐಡಿ ಟೀಮ್. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ವಶದಲ್ಲಿರುವಂತಹ ಶಾಸಕ ಬೈರತಿ ಬಸವರಾಜ್ಗೆ ಹೃದಯ ಸಮಸ್ಯೆ ಪತ್ತೆಯಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನ ನ್ಯಾಯಾಲಯವು ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆಗೆ ಒಳಪಡಿಸುವುದಕ್ಕೆ ಸಿಐಡಿಗೆ ನಿರ್ದೇಶನವನ್ನ ನೀಡಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಸುದೀರ್ಘ ಅಜ್ಞಾತ ಸ್ಥಳದಲ್ಲಿ ಪರಾರಿಯಾಗಿದ್ದ ಬೈರತಿ ಈಗ ಕಾನೂನಾತ್ಮಕವಾಗಿ ಬಂಧನಕ್ಕೆ ಸಿಲುಕಿದ್ದಾರೆ ಹಾಗೂ ಬಂಧನವಾಗ್ತಾ ಇದ್ದ ಹಾಗೆ ಜಾಮೀನು ಅರ್ಜಿ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಇನ್ನು ನಿನ್ನೆಯಿಂದಲೇ ಒಂದಷ್ಟು ವಿಚಾರಣೆ ನಡೆಸಿರುವ ಅಧಿಕಾರಿಗಳು ಇಂದು ಮಧ್ಯಾಹ್ನದ ವೇಳೆ ಮೆಡಿಕಲ್ ಚೆಕಪ್ ಮಾಡಿಸಲಾಗಿತ್ತು. ನಂತರ 42ನೇ ಎಸಿಜೆಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಬೈರತಿ ಪರ ವಕೀಲರು ಈಗಾಗಲೇ ಅವರ ಹೇಳಿಕೆ ಏನು ಕೊಡಬೇಕು ಅದನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕಸ್ಟಡಿಗೆ ಕೊಡಬೇಡಿ ಅಂತ ಮನವಿಯನ್ನ ಮಾಡಿದ್ರು. ಈ ವೇಳೆ ಆರೋಪಿ ಶಾಸಕರಾಗಿದ್ದು ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ, ದೂರುದಾರರಿಗೆ ಜೀವ ಬೆದರಿಕೆ ಹಾಕಿ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇದೆ ಅಂತ ಪ್ರತಿವಾದ ಮಾಡಿದ ಸರ್ಕಾರದ ಪರ ವಕೀಲರು ಆರೋಪಿ ಕಸ್ಟಡಿಗೆ ಅಗತ್ಯವಿದೆ ಅಂತ ಮನವಿಯನ್ನ ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಪರೀಕ್ಷೆ ವೇಳೆ ಇಸಿಜಿ ರಿಪೋರ್ಟ್ನಲ್ಲಿ ಸ್ವಲ್ಪ ಮಟ್ಟಿನ ಹೃದಯ ಸಂಬಂಧಿ ನೋವು ಇದ್ದ ಹಿನ್ನೆಲೆ ಜಯದೇವಕ್ಕೆ ರೆಫರ್ ಮಾಡಲಾಗಿತ್ತು. ಈ ಹಿನ್ನೆಲೆ ಜಯದೇವದಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವುದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ನನ್ನ ಮಗನ ಸಾವಿಗೆ ಬೈರತಿಯೇ ಕಾರಣ. ಬೈರತಿ ಬಂಧನವಾಗ್ತಾ ಇದ್ದ ಹಾಗೆ ಬಿಕ್ಲು ಶಿವ ತಾಯಿ ಮಾತನಾಡಿ ತನ್ನ ಮಗನ ಸಾವಿಗೆ ಬೈರತಿ ಕೂಡ ಕಾರಣ, ಅವರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿಕೊಂಡಿದ್ದಾರೆ. ನಮ್ಮ ಹತ್ರ ಹೇಳಿದ್ದಾನೆ ಬೈರತಿ ಬಸವರಾಜ್ ಈ ತರ ಎಲ್ಲ ಮಾಡ್ತಾ ಇರೋದು. ಸಾಲ ದುಡ್ಡು ಬಂದ ಆ ದುಡ್ಡು ಇಟ್ಕೊಂಡು
ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳಿದ್ರು. ಇನ್ನು ವೈದ್ಯಕೀಯ ವರದಿಯ ಆಧಾರದ ಮೇಲೆ ಆರೋಪಿಗೆ ಜೈಲು ಶಿಕ್ಷೆ ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಕಸ್ಟಡಿ ಮುಂದುವರಿಸುವ ಬಗ್ಗೆ ನಾಳೆ ತೀರ್ಮಾನವಾಗಲಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.